ಅದಕ್ಕೆ ಬೇರೆ ಜಾಗ ಉಂಟು. ನೀವು ಅದನ್ನು ಯೋಚನೆ ಮಾಡಬೇಕು, ಯಾವುದು ನನ್ನ ಉದ್ದೇಶ, ಕರೆಕ್ಟಾ? ಯಾವುದು ನನ್ನ ಉದ್ದೇಶ? ಈಗ ನೋಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನೀವು 10ನೇ ಕ್ಲಾಸು PUC ಅವರಿಲ್ಲಿದ್ದೀರಿ. ನಾವು ಶಾಲೆಗೆ ಹೋಗುವ ಟೈಮಲ್ಲಿ ಇಂಥ ಯಾವುದೇ ಟ್ರೈನಿಂಗ್ ಇರಲಿಲ್ಲ ಉಮೇಶರೇ, ಎಂಥದ್ದಿರಲಿಲ್ಲ. ನಮಗಿದ್ದದ್ದು ಒಂದು ನೋಟ್ಸ್ ಬರೀಲಿಕ್ಕೆ ಮತ್ತು ಕಾಪಿ ಬರೀಲಿಕ್ಕೆ. ಕಾಪಿ ಕೂಡ ನಾವು ಬರೀತಿರಲಿಲ್ಲ, ನೋಟ್ಸ್ ಹೆಂಗೂ ಬರೆಯೋದಿಲ್ಲಲ್ಲ. ನೋಟ್ಸ್ ಬರೆಯೋ ಪ್ರಶ್ನೆಯೇ ಇಲ್ಲ. ಕಾಪಿ ಬರೀತಿದ್ದದ್ದು ಯಾರು ಹೊಡಿತಾರೆ ಬೈತಾರೆ ಆ ಮಾಸ್ಟರ್ನು ನೋಡಿ ಆಯನ ಮಾರ ಅಂತ ಹೇಳಿ ಮತ್ತೆ ಬರೆಯೋದು ನಾವು. ಇದು ಮಾಸ್ಟರ್ ಸಾವು ಕರಿಬೋದು ಅಂತ ಅಂದಾಜು ಆಯ್ತಾ ನಿಮಗೆ? ನಮಗೆ ಬೇಕಾಗಿ ಎಲ್ಲ ಬರೆದದ್ದು, ಅವರಿಗೆ ಬೇಕಾಗಿ ಆ ಜನ ಬೈತದೆ ಇನ್ನು ಗಡಿಬಿಡಿ ಬೇಡ ಅಂತ ಹೇಳಿ ಹಾಗೆ ಕಾಪಿ ಬರ್ತಿದ್ದೆವು. ಈಗ ಇವತ್ತು ಗೊತ್ತಾಗ್ತದೆ. ನನ್ನನ್ನು ಒಂದು ಅನುದಾನಿತ ಪ್ರೌಢಶಾಲೆ ನನ್ನನ್ನು ಕರೆಯಿತು, ನೀವು ಮಾಸ್ಟರಾಗಿ ನಮ್ಮ ಶಾಲೆಗೆ ಬನ್ನಿ ಅಂತ. ಅವರು ಗ್ರಹಿಸಿದ್ದು ನನಗೆ BA B.Ed ಆಗಿದೆ ಅಂತ. ನೀವು ನಮ್ಮ ಶಾಲೆಗೆ ಬನ್ನಿ, ನಿಮಗೆ ಅಪಾಯಿಂಟ್ಮೆಂಟ್ ತಗೊಂಡು ನಾನು ಅಲಮಾರ ರಕ್ಷೆ ಬೇಜಾರಾಗ್ತದೆ ಹೇಳುವಾಗ. ನನ್ನ ಈ ಸ್ಪೀಚು ಕ್ಲಾಸು ಇದನ್ನೆಲ್ಲ ನೋಡಿ ಖುಷಿಯಾಗಿ ಅವರು ಆಡಳಿತ ಮಂಡಳಿಯವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರು. ನೀವು ಬನ್ನಿ, ನಿಮಗೆ ಜಾಬ್ ಕೊಡ್ತೇವೆ ಅಂತ. ಜಾಬ್ ಕೊಡ್ತೇವೆ ಅಂತ ಹೇಳಿದರೆ ಸರ್ಟಿಫಿಕೇಟ್ ಬೇಡ? ನನ್ನ ಹತ್ರ ಎಲ್ಲಿಟ್ಟು? ನಾವು ಚುಯಿಂಕ SSLCಯಲ್ಲಿ ಅವನನ್ನು ಕೊಟ್ಟು ಬೇಡ, ನಿನಗೆ ಎರಡು ಬಿಡ್ತೇನೆ. ಅವನನ್ನು ಕೊಟ್ಟದೆ ಅಂತದಕ್ಕೆ ಆಯ್ತಾ? ನಾವು ಪರೀಕ್ಷೆಗೆ ಓದಲಿಲ್ಲ, ಏನಿಲ್ಲ, ನಾವು ಹೀಗೆ ಮಾಡಿಕೊಂಡು ತಿರುಗಾಡಿದ್ದು. ಫೈನ್. ಒಂದು ವೇಳೆ ನಾನು BA B.Ed ಏನಾರು ಆಗಿರ್ತಿದ್ರೆ ನಾನಿವತ್ತು ಜಾಬಲ್ಲಿ ಹೈಸ್ಕೂಲು ಟೀಚರ್ ಆಗಿ ಇರ್ತಿದ್ದೆ. ಅದರ ನಂತರ ನನಗೆ ಭಾರಿ ದೊಡ್ಡ ಬೇಜಾರಾದದ್ದು ಅಂದರೆ, ಆಗ 2 ಹೈಸ್ಕೂಲ್ನವ್ರು ಕರೆದಿದ್ರು. ಫಸ್ಟಿಗೆ ಕಾಲೇಜಿನವರು ಒಬ್ಬರೇ ಕರೆದರು. ಒಂದು ಕಾಲೇಜ್ ಕರೀತು, ನೀವು ಲೆಕ್ಚರರ್ ಆಗಿ ನಮ್ಮಲ್ಲಿಗೆ ಬರ್ಬೋದಾ ಅಂತ. ಯಾವುದು ಸಬ್ಜೆಕ್ಟ್ ನಿಮ್ಮದು? ಭಾರಿ ಬೇಜಾರಾಯ್ತು ಮಾರೆ, ಭಾರಿ ದುಃಖ ಆಯಿತು. ನಾನು PUC ಫೈಲು, ಕಾಮರ್ಸು, SLC ಪಾಸ್ ಆಗಿದ್ದೇನೆ ಜಸ್ಟ್ ಅಲ್ಲಿಗೆ. ಏನಾದರೂ ನಾನು MA ಹೌದಾಗಿರ್ತಿದ್ರೆ ನಾನು ಲೆಕ್ಚರರ್ ಆಗಿ ಆ ಕಾಲೇಜಲ್ಲಿ ಅಪಾಯಿಂಟ್ ಆಗಿ ಇರ್ತಿದ್ದೆ. ಈಗ ನನ್ನ ಒಂದು ಉತ್ಸಾಹದಲ್ಲಿ ನಾನು ಹೋಗಿ ಡಿಗ್ರಿ ಮಾಡಿ MSc ಮಾಡಿ ಲೆಕ್ಚರರ್ ಆಗಿ ಸೇರಿದ್ದೇನೆ, ಅದು ವಿಷಯ ಬೇರೆ. ನಾನು ಬೆಳ್ಳಾರೆಯವನೇ, ಇದೇ ಕಾಲೇಜಲ್ಲಿ ಕಲ್ತವ ನಾನು, ಜೂನಿಯರ್ ಕಾಲೇಜಲ್ಲಿ, ನಿಮ್ಮ ಹಾಗೆ. ಆಗ ನಾವು ಒಳ್ಳೆ ಹುಡುಗರು ಅಂತ ಒಂದು 4-5 ಜನ ಇದ್ದೆವು, ಭಾರಿ ಒಳ್ಳೆಯವರು. ಎಲ್ಲರೂ ನಮಗೆ ಬೈತಿದ್ರು. ನಮಗೆ ಆಗ ಒಂದು ಪ್ರಶ್ನೆ ಬಂತು, ಬ್ರಿಸ್ಟಾಲ್ ಸಿಗರೇಟ್ ಎಳೆಯುವುದು ಹೇಗೆ ಅಂತ. ಮತ್ತೆ ನಾವು 4 ಜನ ಇದ್ದೆವು, PP.ಗಳು ಅಂದರೆ ಪರಮ ಪೋಖರಿಗಳು. ನಾವು ಡೊನೇಷನ್ ಹಾಕಿ 1 ಪ್ಯಾಕೆಟ್ ಸಿಗರೇಟ್ ತಂದು 2.5 ಸಿಗರೇಟನ್ನು ಒಬ್ಬೊಬ್ಬ ಎಳೆದು ಅದರಲ್ಲಿ 2 ಜನ ವಾಂತಿ ಮಾಡಿದೆವು. ಅದರಲ್ಲಿ ಒಬ್ಬ ನಾನು. ನಾನು ಈಗ ಪಾಠ ಮಾಡೋದು ಎಲ್ಲಿಂದರೆ, ಈಗ ನಾಳೆ ನಾನು ಧಾರವಾಡಕ್ಕೆ ಹೋಗ್ತೇನೆ ಬೆಳಿಗ್ಗೆ. ಹೋದರೆ ನೆಹರು ಕಾಲೇಜು ಹುಬ್ಬಳ್ಳಿಯ ಪ್ರೊಫೆಸರ್ಸ್ಗೆ ನನ್ನ ಕ್ಲಾಸು ನಾಳೆ. ನನಗೆ ಆಶ್ಚರ್ಯ ಆಗ್ತದೆ, ಇದು ನಾನೇ ಬೇರೆ ಜನ ಅಂತ. ಮತ್ತೆ ಸ್ವಲ್ಪ ಚಿಮಟಿ ನೋಡಿದ್ರೆ ನಾನು, ಹೌದು ನಾನೆಲ್ಲ ಕರೆಕ್ಟ್ ಅಂತ. ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಅಂತ 2. ಇಲ್ಲಿ ಇಂಗ್ಲೀಷ್ ಮೀಡಿಯಮ್ನವ್ರು ಎಷ್ಟು ಜನ ಇದ್ದೀರಿ? ಯಾರು ಇದ್ದೀರಾ? ಇಲ್ಲ, ಬಚಾವ್. ಇಂಗ್ಲೀಷ್ ಮೀಡಿಯಮ್ನವುಗಳಿಗೆ ಇಂಗ್ಲೀಷ್ ಬರುವುದಿಲ್ಲ. ಯಾರಿಗೆ? ಸ್ಟೂಡೆಂಟ್ಸಿಗಲ್ಲ, ಟೀಚರ್ಸಿಗೆ. ಒಂದು ಈ ಇಂಗ್ಲೀಷ್ ಮೀಡಿಯಮ್ನ ಟೀಚರ್ಗಳು ಇಂಗ್ಲೀಷ್ ಮಾತಾಡ್ತಾರೆ, ಗುಜ್ರಿ ಇಂಗ್ಲೀಷ್ ಅಂತ. ಮೊನ್ನೆ ಒಂದು ಟೀಚಿಂಗ್ ಸ್ಟಾಫಿಗೆ ನನ್ನ ಕ್ಲಾಸು, ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್. ಅಲ್ಲಿ ಹೋಗುವಾಗ ಒಬ್ಳು ಹೇಳ್ತಾ ಇದ್ದಾಳೆ, ಹೇ ಡೋಂಟ್ ಪ್ಲೇ ಹಿಯರ್, ಆಲ್ ಆಫ್ ಯು ಕಮ್ ಹಿಯರ್ ಅಂತ.
ಇದು ಎಂತ ಬೇವರ್ಸಿ ಇಂಗ್ಲೀಷು. ಮಾರಾಯ, ನಿಮಗೆ ಯಾವುದಾದ್ರೂ ಒಂದು ಭಾಷೆ ಸರಿ ಬಂದರೆ ನಿಮಗೆ ಭಾಷೆ ಉಂಟು ಅಂತ ಅರ್ಥ. ಯಾವುದಾದಿತ್ತು, ತುಳು ಆದಿತ್ತು, ಕನ್ನಡ ಆದಿತ್ತು, ಹಿಂದಿ ಆದಿತ್ತು, ಮಲಯಾಳಂ ಆದಿತ್ತು, ಇಂಗ್ಲೀಷ್ ಆದಿತ್ತು. ಬಟ್ ನಮಗೆ ಇಲ್ಲ ಸರ್, ಲ್ಯಾಂಗ್ವೇಜ್ ಗೊತ್ತಿಲ್ಲ. ನೀವು ಇಂಗ್ಲೀಷ್ ಕಲಿಬೇಕಾದ್ರೆ ಒಂದು ನೆನ್ಪಿಟ್ಕೊಳ್ಳಿ, ನಾನು ಬೆಳ್ಳಾರೇವ, ಹಾಗಾಗಿ ನನಗೆ ನಿಮ್ಮನ್ನು ನೋಡುವಾಗ ನನ್ನ ತಮ್ಮಂದಿರೋ ನನ್ನ ತಂಗಿಯಂದಿರೋ ಅಂತ ಗ್ರೇಸಿ ನಾನು ಮಾತಾಡಬೇಕು. ನಾನು ಬೆಂಗಳೂರು ಮೈಸೂರಿಗೆ ಹೋದರೆ ಯಾರೋ ನನಗೆ ದುಡ್ಡು ನೋಡಿ ಮಾತಾಡೋದು, ನಾನು ಎಷ್ಟು ಸಾವಿರ ಕೊಡ್ತಾರೆ ಅಂತ. ಇಲ್ಲಿ ಹಾಗೆಲ್ಲ, ಇಲ್ಲಿ ಯಾರೋ ನಿಮ್ಮ ಮನೆಯವರು ನನ್ನ ಕ್ಲಾಸ್ಮೇಟ್ಗಳಾಗಿರ್ಲಿಕ್ಕೂ ಚಾನ್ಸ್ ಉಂಟು. ಬರ್ಬೇನಿ ಅಂದ ಓಹೋ ಅಂತ ಹೇಳಲಿಕ್ಕೂ ಚಾನ್ಸ್ ಉಂಟು. ಅಥವಾ ಈಗ ನೀನು ಇವತ್ತು ಮನೆಯಲ್ಲಿ ಹೋಗಿ ಹೇಳಲಿಕ್ಕೆ ಉಂಟು, ಅಪ್ಪ ಇನ್ನಿವರಿಗೆ ಚೂಡಿದಾರ ತರ ಬರ್ತೇರಿ, ಗಂಗಾಧರ ಬೆಳ್ಳಾರಿ ಅಂತಾರೆ. ಬೆಳ್ಳಾರಿ ಅವಾಗ ಆಯ್ನ ಮಾರಾಯ್ತು ಯಾವು ಅಂತ ಹೇಳಲಿಕ್ಕೆ ಚಾನ್ಸ್ ಉಂಟು. ಅವರು ಬೆಂಗಳೂರಿನಲ್ಲಿ ಚಾನ್ಸ್ ಇಲ್ಲ, ರಾಯಚೂರಿನಲ್ಲಿ ಚಾನ್ಸ್ ಇಲ್ಲ. ಆದ್ದರಿಂದ ನಾನು ಏನು ತಿಳಿಬೇಕು ಅಂದರೆ ನೀವೆಲ್ಲ ನನ್ನ ಮನೆಯವರೇ, ಆಗ್ರಹಿಸಿ ನಾನು ಮಾತಾಡಬೇಕು. ಒಂದು ನೆನ್ಪಿಡಿ, ಇಂಗ್ಲೀಷ್ ಕಲಿಬೇಕಾದ್ರೆ ಇಂಗ್ಲೀಷ್ ಕಾದಂಬರಿಗಳನ್ನು ಓದಬೇಕು, ನಾವೆಲ್ಸ್. ಅದರಲ್ಲಿ ಒಳ್ಳೆ ಭಾಷೆ ಇರ್ತದೆ, ಚಂದ ಇರ್ತದೆ. ನಾನು ಕೆಲವರಲ್ಲಿ ಹೇಗೆ ಮಾತಾಡೋದು ಗೊತ್ತುಂಟ ಇಂಗ್ಲೀಷಲ್ಲಿ, ವೇರ್ ಗೋಯಿಂಗ್, ಸ್ಕೂಲ್ ಗೋಯಿಂಗ್, ವೆನ್ ಕಮ್ಮಿಂಗ್, ಈವ್ನಿಂಗ್ ಕಮ್ಮಿಂಗ್, ಯು ಕಮ್, ಐ ನಾಟ್. ಇದು ಇಂಗ್ಲೀಷ್ ಅಂತೆ. ಎಂತ ಹೋಪ್ಲೆಸ್ ಇಂಗ್ಲೀಷ್. ದಿ ರೆಡ್ ಕಾರ್ಪೆಟ್ ವೆಲ್ಕಮ್ ಟು ದಿ ಪಿಕಾಕ್ಸ್ ಆಫ್ ದಿ ವೆಸ್ಟ್ ಅಂತ ಹೇಳಿದ ಒಬ್ಬ. ಎಂಥದ್ದು ಇದು? ಎಂತ ಮಾಸ್ಟ್ರೆ? ನಮಗೆ ಮೆಟಾಫರ್ಸ್ ಅನ್ನಿಟ್ಟು ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರೋದಿಲ್ಲ. ಉಪಮೆಗಳು ಇಲ್ಲದೆ ಇಂಗ್ಲೀಷರು ಇಂಗ್ಲೀಷ್ ಮಾತಾಡೋದಿಲ್ಲ, ಗೊತ್ತಾ ನಿಮಗೆ? ನಾವು ಇಲ್ಲಿ ತುಳು ಇಂಗ್ಲೀಷ್ ಮಾತಾಡ್ತೇವೆ, ತುಳು ಇಂಗ್ಲೀಷು. ಕಾಸರಗೋಡಿಂದ ಮಂಗಳೂರಿಗೆ ಬಸ್ಸಲ್ಲಿ ಹೋಗ್ತಾ ಇರುವಾಗ ಒಂದು 2-3 ಜನ ಹೈಸ್ಕೂಲ್ ಹುಡುಗಿಯರಿದ್ರು, ಚಂದದವರು. ಅದಕ್ಕೆ ಸಹನೆಗಾಡದ ಮಾರಾಯ್ತಿ. ಆಯ್ತು, ಚಂದ ಇರಲಿಲ್ಲ, ಆಯ್ತಾ, ಸಾಕ. ನಾನು ಹೀಗೆ ಕೂತ್ಕೊಂಡು ನಿದ್ದೆ ತೂಗಿದಾಗೆ, ನಿದ್ದೆ ಬರಲಿಲ್ಲ, ಸುಮ್ಮನೆ ಮಾಡೋದು ಹೀಗೆ, ಸುಮ್ಮನೆ ಚೂರು ನೋಡ್ತಾ ಇದ್ದೇನೆ ಇವರನ್ನು, ಏನೆಲ್ಲ ಮಾಡ್ತಾರೆ, ಹೇಗೆ ಅಲ್ಲಾಡ್ತಾರೆ ಅಂತ. ಆಗ ಒಬ್ಳು ಕೇಳಿದ್ಲು, ವಾಟ್ ಈಸ್ ಇನ್ ಯುವರ್ ಲಂಚ್ ಬಾಕ್ಸ್ ಯಾ ಅಂತ. ವಾಟ್ ಈಸ್ ಇನ್ ಯುವರ್ ಲಂಚ್ ಬಾಕ್ಸ್ ಯಾ ಅಂತ. ಯಾಕೆ? ಅದು ತುಳುವಿನಲ್ಲಿ ನಿನ್ನ ಚೀಲೋಡು ಎಂಚಿನ ಉಂಡಿಯಾ ಅಂತ ಹೇಳುದಿಲ್ವಾ? ಅದು ಈ ಯಾವನ್ನಲ್ಲಿಗೆ ಜಾಯಿಂಟ್ ಮಾಡೋದು ಇವರು. ವಾಟ್ ಈಸ್ ಇನ್ ಯುವರ್ ಲಂಚ್ ಬಾಕ್ಸ್ ಯಾ. ಲಂಚ್ ಬಾಕ್ಸಿನಲ್ಲಿ ಎಂತ ಉಂಟು ಗೊತ್ತುಂಟ ನಿಮಗೆ? ಪುಟ್ಟು ಅಂತ ಒಂದು ಮಾಡ್ತಾರೆ, ಕೇಳಿದ್ರೆ ನೀವು? ಉರುಟಾಗಿ ಉದ್ದಕ್ಕೆ ಇದು ರವೆಯಲ್ಲಿ ಮಾಡೋದು, ತೆಂಗಿನಕಾಯಿ ಎಲ್ಲ ಹಾಕಿ ಮಾಡ್ತಾರೆ. ಪುಟ್ಟು ಮತ್ತು ಕಡಲೆ ಗಸಿ ಕೇರಳದವರಿಗೆ ಫೇಮಸ್ ಇಡು. ಪುಟ್ಟು ಮತ್ತು ಕಡಲೆ ಗಸಿ ಉಂಟು. ಇಂಗ್ಲೀಷಲ್ಲಿ ಎಂತ ಹೇಳೋದು ಇದಕ್ಕೆ? ಹೇಳಿ. ದೋಸೆಗೆ ಇಂಗ್ಲೀಷಲ್ಲಿ ಎಂತ ಹೇಳುದಾ? ದೋಸಾ ಬೇಬಿ ಎತ್ತಿಗೆ. ಎಂತ ಹೇಳುದು ಹೇಳ್ಬೇಕು, ನೀನು ಕೂತ್ಕೊಂಡು ಮಾತಾಡಿದ್ರೆ ಆಗೋದಿಲ್ಲ. ದೋಸೆಗೆ ಅಂತ ಹೇಳುದು, ಇಡ್ಲಿಗೆ ಅಂತ ಹೇಳುದು. ಇಡ್ಲಿ ಪತ್ರೊಡೆಗೆ ಅಂತ ಹೇಳುದು ಇಂಗ್ಲೀಷಲ್ಲಿ. ಪತ್ರೊಡೆ ಹೆಸರು. ಹಾಗಾದ್ರೆ ಒಂದು ಭಾಷೆ ಒಂದು ಪ್ರಾದೇಶಿಕತೆಯನ್ನು ಇಟ್ಟುಕೊಂಡು ಬಂದಿದೆ, ಕರೆಕ್ಟಾ? ಅದು ಸುಳ್ಯ, ಬೆಳ್ಳಾರೆ, ಪುತ್ತೂರಿನಲ್ಲಿ ಬೇರೆ, ಅದು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಬೇರೆ, ಮತ್ತೆ ನೀವು ಉತ್ತರ ಭಾರತಕ್ಕೆ ಹೋದರೆ ಬೇರೆ, ಅಲ್ಲಿ ಬೇರೆ ರೀತಿ ಇರ್ತದೆ. ಕ್ಲಿಯರ್? ನೀವು ಫಾಲೋ ಮಾಡಬೇಕು. ಜೋಕಿಗೆ ನೆಗಾಡಬೇಕು, ಸಬ್ಜೆಕ್ಟ್ ಅಂತ ತಗೊಳ್ಬೇಕಮ್ಮ, ಆಯ್ತಾ? ಎಲ್ಲದಕ್ಕೂ ನೆಗಾಡುವುದಲ್ಲ. ಎಲ್ಲದಕ್ಕೂ ನೆಗಾಡಿದರೆ ಕಂಕನಾಡಿ ಕೇಸು ಅಂತ ಲೆಕ್ಕ. ಹಾಗೆ ಮಾಡಬೇಡಿ. ಈಗ ಹಾಗಾದರೆ ದೋಸೆಗೆ ಪಾನ್ ಕೇಕ್ ಅಂತ ಹೇಳ್ಬೇಕು ಇಂಗ್ಲೀಷಲ್ಲಿ.
ಪಾಯಸಕ್ಕೆ ಅಂತ ಹೇಳೋದು ಇಮಲ್ಷನ್ ಅಂತ ಒರಿಜಿನಲ್ ಇಂಗ್ಲೀಷು. ಈಗ ಹೊಸತು ಏನಾಗಿದೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದ ಡಿಕ್ಷನರಿಯಲ್ಲಿ ಕೆಲವು ಶಬ್ದಗಳನ್ನು ಸೇರಿಸಲಾಗಿದೆ. ಅದು ಯಾವುದೆಲ್ಲ ಅಂದರೆ ಪಾಯಸಂ, ಇಡ್ಲಿ, ದೋಸಾ, ನೀವು ಹೇಳಿದ ಕರೆಕ್ಟು. ಇದನ್ನು ಅಂತಾರಾಷ್ಟ್ರೀಯ ಮಟ್ಟದ ಡಿಕ್ಷನರಿಯಲ್ಲಿ ಸೇರಿಸಲಾಗಿ ಆ ಪದಕ್ಕೆ ಇಂಥ ಅರ್ಥ ಅಂತ ಕೂಡ ಬರೆದಾಗಿದೆ. ಅಷ್ಟು ಮುಂದೆ ಹೋಗಿದೆ ನಾವು ಇನ್ನೂ ಕೂಡ ಬೆಳ್ಳಾರಿಯಲ್ಲಿ ನೇತಾಡಿಕೊಂಡಿದ್ದೇವೆ. ಮತ್ತೆ ಕೆಲವರು ಹೇಳಲಿಕ್ಕುಂಟು, ಹೇಗೆ ಯಾಣಿತ ಜ್ಞಾನ ದೀಪೋಡು PUC ಅಲ್ಲ ಅಂತ ಯಾವ ವೈಖರ ಅಂತ. ಇವ PUC ಅಲ್ಲ, BSc ಅಲ್ಲ, MSc ಮಾಡಿದರೆ ಯಾರಿಗೆ ಬೇಕು? ಭಾರಿ ದೊಡ್ಡ ಸಂಗತಿ ಅದು. ನೋ, ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ಈಗ ಯೋಚನೆ ಮಾಡಲಿಕ್ಕೆ ಯಾರಿಗೆಲ್ಲ ಇಷ್ಟ ಉಂಟು? ಎಲ್ಲರೂ ಯೋಚನೆ ಮಾಡ್ತೀರಾ? ಮಾಡ್ತೇವೆ. ಹೇಗೆ ಹೇಳ್ತಿ? ಹೇಳು. ಓಹೋ, ಸ್ಟೈಲ್ ಆಗಿ ಕೂತ್ಕೊಂಡು ಮಾಡ್ತೇವೆ. ನೀವು ಯೋಚನೆ ಮಾಡ್ತೀರಿ ಅಂತ ನಿಮಗೆ ಗೊತ್ತಾಗೋದು ಹೇಗೆಯಾ? ಹೇಗಮ್ಮ? ಹೇಳಬೇಕು. ಒಂದು ನೀವು ನಿಮ್ಮ ಮಾಮನ ಹತ್ರ ಮಾತಾಡಿದಾಗೆ ಮಾತಾಡಬೇಕು, ನನ್ನಲ್ಲಿ ಸರ್ ಹತ್ರ ಮಾತಾಡಿದಾಗೆ ಮಾತಾಡೋದಲ್ಲ. 48 ವರ್ಷ ಆಗಲಿಲ್ವ ನನಗೆ? ಮತ್ತೆ ನಿಮಗೆ 18 ಆದರೂ ಆಯ್ತಾ? ಕೆಲವರಿಗೆ ಜಾಸ್ತಿ ಆಗಿರ್ಬೋದು. ನೀವು ಯೋಚನೆ ಮಾಡ್ತೀರಿ ಅಂತ ನಿಮಗೆ ಗೊತ್ತಾಗೋದು ಹೇಗೆ? ಒಂದು ಪೆದಂಬು ಪ್ರಶ್ನೆ ನಂದು. ನನಗೆ ಪೆದಂಬೇ ದೇವರು, ನನಗೆ ಗೊತ್ತುಂಟು. ನನಗೆ ಬೇರೆ ದೇವರಿಲ್ಲ. ಪೆದಂಬ ಅಂದರೆ ಭಯಂಕರ ಇಷ್ಟ ನನಗೆ. ಸ್ವಲ್ಪ ಆಲೋಚನೆ ಮಾಡಿ. ನೀವು ಯೋಚನೆ ಮಾಡ್ತೀರಿ ಅಂತ ನಿಮಗೆ ಗೊತ್ತಾಗೋದು ಹೇಗೆ? ಮನಸ್ಸಿನಿಂದ. ಓ ದೇವ, ಮನಸ್ಸಂದ್ರೆ ಎಂತದ? ಎಂತದು ಮನಸ್ಸಂದ್ರೆ ಎಂತದು? ನಮ್ಮ ನಿಯಂತ್ರಣದಲ್ಲಿಡುದು. ನಿನ್ನ ನಿಯಂತ್ರಣದಲ್ಲಿರುವುದಾ? ಯಾವುದು? ಮನಸ್ಸು? ನಿನ್ನ ಮನಸ್ಸ? ಅವಳಿಗೆ ಡೌಟ್. ಈಗ ಎಂತಾದ್ರೂ ಹೇಳ್ತಾರ ಅಂತ ಏನು ಹೇಳೋದಿಲ್ಲ ಒಳ್ಳೆಯವಳಿಗೆ. ಬೇರೆಯವರು ಎಂಥದ್ದು ಮನಸ್ಸಂದ್ರೆ? ನನಗೆ ಮನಸ್ಸಂದ್ರೆ ಗೊತ್ತಾಗ್ತದೆ, ಮನಸ್ಸು ಗೊತ್ತಾಗೋದಿಲ್ಲ. ಎಂಥದ ಮನಸ್ಸೆಂತದ? ಓ ದೇವ, ಎಂಥದ್ದು ಉಮೇಶರೇ ಇದು ಕತೆ? ನನ್ನ ಮುಖ ನೋಡುದಿಲ್ಲ ಇವರೀಗ. ಹೀಗೆ ಮಾಡ್ತಾ ಇದ್ದಾನೆ. ಯಾಕೆ ಗೊತ್ತುಂಟ? ಮುಖ ನೋಡಿದ್ರೆ ಪ್ರಶ್ನೆ ಕೇಳ್ತಾನೆ ಅಂತ. ಐಡಿಯಾ ನೋಡಿ ಅಂತೆ. ಓಹೋ, ನಾನು ಮೆಲ್ಲ ಹತ್ತಿರ ಬಂದು ಈಗ ಕಿಳಿ ಮಾಡಿ ಎಬ್ಬಿಸಿ ಕೇಳ್ತೇನೆ, ಬಿಡುದಿಲ್ಲ. ಅಷ್ಟು ಜೋರಿದ್ದೇನೆ ನಾನು. ಎಂಥದ ಮನಸ್ಸಂದ್ರೆ ಎಂಥದ? ಆಲೋಚನೆ. ಒಂದು ಒಳ್ಳೆ ವರ್ಡ್ ಹೇಳಿದ. ಗುಡ್, ವೆರಿ ಗುಡ್, ಒಳ್ಳೆ ಹುಡುಗ. ಆಲೋಚನೆ. ಸರಿ, ಒಂದು ಅರ್ಧ ಸರಿ. ಮನಸ್ಸು ಅಂದ್ರೆ ಎಂಥದ್ದು? ಬೇರೆಯವ್ರು ಹೇಳಿ. ಎಂಥದ? ಹೇಳ್ಬೇಡ ಇನ್ನು. ಏನೇ ಗೊತ್ತು ಅಂತ ಹಾಗೆ ಹೇಳ್ಬಾರ್ದು. ಎಂತಮ್ಮ ಮನಸ್ಸಂದ್ರೆ? ಆಲೋಚನೆ ಮಾಡಬೇಕು. ಸುಮ್ಮನೆ ಕೂತ್ಕೊಂಡು ಯಾರಾದ್ರೂ ಹೇಳ್ತಾರಂತ ಗ್ರಹಿಸೋದಲ್ಲ ನೀನು. ಕರೆಕ್ಟಾ? ಎಂಥದ್ದು ಮನಸ್ಸಂದ್ರೆ? ಎಂಥದ? ನಿನ್ನ ಹೆಸರೇನು? ಗಟ್ಟಿ ಹೇಳು. ಧನಂಜಯ. ಎಂಥದ್ದು ಮನಸ್ಸಂದ್ರೆ? ಅವನ ಕಿವಿಗೆ ಹೇಳುವುದಲ್ಲ ನೀನು, ಇಲ್ಲಿ ಹೇಳಬೇಕು. ಎಂಥದ್ದು? ಅದಿವ ಹೇಳಿದಲ್ಲ ನೀನು. ಅವನ ಹತ್ರ ಬಾಡಿಗೆಗೆ ತಗೊಂಡು ಹೇಳುದ? ಹಾಗೆಲ್ಲ ಮಾಡ್ಲಿಕ್ಕೆ ಕೊಡುದು. ನನ್ನ ಪ್ರೀತಿಯ ತಮ್ಮ ತಂಗಿ ಅಂದರೆ ಮನಸ್ಸು ಅಂತ ಇಲ್ಲ. ಮನಸ್ಸು ಅಂದರೆ ಒಂದು ಪರಿಕಲ್ಪನೆ, ಅದು ಒಂದು ಕಲ್ಪನೆ. ಮನಸ್ಸು ಅಂದರೆ ಒಂದು ಕಲ್ಪನೆ. ಹಾಗಾದ್ರೆ ಏನು? ಆಲೋಚನೆ ಅಂತ ಇದೆ. ಯಾವುದು? ಆಲೋಚನೆ ಅಥವಾ ಯೋಚನೆ. ನೀವು ಯೋಚನೆ ಮಾಡುವುದು ಯಾವ ಅಂಗದಿಂದ?
ಯಾವುದು? ಯಾಬ. ಕರೆಕ್ಟ್. ನೀವು ನಿಮ್ಮ ಮೆದುಳನ್ನು ಎಷ್ಟು ಶೇಕಡ ಉಪಯೋಗ ಮಾಡ್ತೀರಿ ಅಂತ ಬರಿಬೇಕೀಗ. ಅಲ್ಲಿ ಬರೀರಿ ಎಷ್ಟು ಪರ್ಸೆಂಟ್. ಅದು ಇದೆ. ಎಷ್ಟು ಶೇಕಡ ಯೂಸ್ ಮಾಡ್ತೇನೇನು? ನನಗೆ ಕಾಣೋದು ಇಲ್ಲಲ್ಲ ಮಾರಾಯ್ತಿ. ನೋಡ, ಒಮ್ಮೆ ಓದಂತೆ ಅದನ್ನು. ನಿಮಗೆ ಯಾರೋ ಕೆಲವರು ತಲೆಗೆ ಅಂಟಿಸಿ ಬಿಟ್ಟಿದ್ದಾರೆ ಇದನ್ನು. ನಿನ್ನೆ ಪಾಠ ಮಾಡುವಾಗಲೂ ಇದೇ ಇತ್ತು. ಇದೆಂಥದ್ದು 0.00 ಅಂತೆಲ್ಲ ಮಾತಾಡ್ತಾ ಇದ್ರು ಕೆಲವರು. ಈ 0.00 ಉಪಯೋಗ ಮಾಡುವವರು ಎಲ್ಲರೂ ಕಂಕನಾಡಿಯಲ್ಲೇ ಇರೋದು. ಕಂಕನಾಡಿಯೇ. ಅಷ್ಟು ಕಡಿಮೆ ಯೂಸ್ ಮಾಡೋದು ನೀವು. ಸಾಧಾರಣ 2-3% ಎಷ್ಟು? 2-3% ಉಪಯೋಗ ಮಾಡ್ತೇವೆ. 0.002 ಅಲ್ಲ. ಅದೆಲ್ಲ ಹೇಳಿ ಕೊಡೋದವ್ರದ್ದು ಲೆಕ್ಕ. ಚಡ್ಡಿ ಹಾಕದೆ ಸಹ ಪೇಟೆಯಲ್ಲಿ ಓಡುವ ಚಾನ್ಸ್ ಉಂಟಂತವ್ರು. ನಿಮ್ಮಲ್ಲಿ ಯಾರದು 0 ಪಾಯಿಂಟಿನವರೆಲ್ಲ ಇದ್ದೀರಿ? ಹಾಗೆಲ್ಲ ಓಡ್ತೀರಾ? ಇಲ್ಲ ಒಳ್ಳೆಯವರು ಸರಿ. ಮೆದುಳು ಎಷ್ಟು kg ಇರ್ಬೋದಾ? ನೀವೆಲ್ಲರೂ ಒಮ್ಮೆ ಹೇಳಿದ್ರೆ ನನಗೆ ಗೊತ್ತಾಗೋದು ಹೇಗೆ? ಯಾರಾದ್ರೂ ಒಬ್ಬಳು ನೀನು ಹೇಳಿ ನೋಡ. 1600 kg ಎಂಥದ್ದು? ಗ್ರಾಮ. ನನಗೆ ಪ್ರಾಯ ಆಗಲಿಲ್ವಾ? ನೀವು ಮಾತಾಡುವಾಗ ಒಂದು ಮೆಲ್ಲ ಮಾತಾಡಬೇಕು. ನನಗೆ ಗೊತ್ತಾ 1600 ಅಂತ ಹೇಳಿದ್ರೆ ನಾನು ಎಂತ kg ಅಂತ ಬೇಸಿದೆ. ಕೆಲವರು ಹೀಗೆ ಇರ್ತಾರೆ. ಹೇಗೆ ನನ್ನನ್ನು ನೋಡಿ ಒಮ್ಮೆ ಈಗ. ಅವರಿಗೆ ಸಾಧಾರಣ ಒಂದು 4-5 kg ಬ್ರೈನ್ ಇರ್ಲಿಕ್ಕಿಲ್ವಾ? ತಲೆ ಭಾರಾದಾಗೆ ನೋಡಿದಿರ ನೀವು? ಸಾಧಾರಣ 2.25 kg, 1.25 kg-ಯಿಂದ 1,300 ನೀವು ಹೇಳಿ ಸರಿ ಉಂಟು. 1200, 1250, 1300 ಗ್ರಾಮ್ ಇರ್ತದೆ ಮೆದುಳು. ಮೊನ್ನೆ ಒಬ್ಬರ ಹತ್ರ ಕೇಳಿದೆ, ನೀನು ಆಲೋಚನೆ ಮಾಡೋದು ಯಾವುದರಲ್ಲಿ ಅಂತ. ತಲೆಯಲ್ಲಿ ಅಂತ ಹೇಳಿದ. ನಾನು ಕೇಳಿದೆ, ಇಡೀ ತಲೆ ಬೇಕಾದಕ್ಕೆ? ಇಡೀ ತಲೆ ಬೇಡ, ಮತ್ತೇನು ಬೇಕು? ಮೆದುಳು ಮಾತ್ರ ಸಾಕು. ಹಾಗೆ ಮೆದುಳಿನ ಮೂಲಕ ಆಲೋಚನೆ ಮಾಡೋದು. ಕರೆಕ್ಟಾ? ಆಲೋಚನೆ ಮಾಡೋದು ಯಾರು? ಆಲೋಚನೆ ಮಾಡೋದು ಯಾರ? ಬುದ್ಧಿ ಇಲ್ಲದವರಿಗೂ ಆಲೋಚನೆ ಮಾಡ್ಲಿಕ್ಕೆ ಆಗ್ತದೆ, ಆಗುದಿಲ್ವಾ? ಬುದ್ಧಿ ಇಲ್ಲದವನಿಗೆ ಪೆದಂಬ ಆಲೋಚನೆ, ಒಟ್ಟು ಕೊಟ್ಲಾಸ ಆಲೋಚನೆ, ಗುಜ್ಜಿರಿ ಆಲೋಚನೆ ಎಲ್ಲ ಅವನಿಗೆ ಮಾಡ್ಲಿಕ್ಕೆ ಆಗ್ತದೆ. ಬುದ್ಧಿ ಇದ್ದವನಿಗೂ ಆಲೋಚನೆ ಮಾಡುವುದು ಯಾರು? ಆಲೋಚನೆ ಮಾಡುವುದು ಮೆದುಳು. ಮಾಡುವವ ಯಾರು? ನಾವೇ ಅಲ್ಲನಾ? ಮತ್ತೆ ನೀನು ಮನುಷ್ಯ ಅಲ್ವಾ? ನೀನು ಎಂಥದ್ದು ಕರಡಿಯ ನೀನು? ಹಾಗಾದರೆ ಆಲೋಚನೆ ಮಾಡೋದು ಮನುಷ್ಯರು. ಕರೆಕ್ಟಾ? ಧನಂಜಯ ಯಾರು?
ಆಲೋಚನೆ ಮಾಡೋದು ನಾವು. ಆಲೋಚನೆ ಮಾಡುವುದ, ಆಲೋಚನೆ ಬರುವುದ? ನೀವು ಆಲೋಚನೆ ಮಾಡಿ ಹೇಳಬೇಕು, ಸುಮ್ಮನೆ ನನ್ನ ಹತ್ರ ಹೇಳಿ ಕೊಡ್ದು. ಹಾಂ, ಸಿಕ್ಕಿ ಹೇಳ್ತೀನಿ ಮತ್ತೆ. ಆಲೋಚನೆ ಮಾಡೋದಾ, ಆಲೋಚನೆ ಬರುವುದಾ? ಓ ದೇವ, ಓಟು ತೆಗಿಬೇಕಷ್ಟೇ ಅಲ್ವಾ? ನೀವು ಕೆಲವರು ಬರೋದು ಮಾಡೋದು ಎಲ್ಲ ಒಟ್ಟಿಗೆ ಹೇಳಿದ್ರೆ ಎಂಥದ್ದು? ನಿನ್ನ ಹೆಸರು ಎಂತದ? ಹಾಂ, ಹುಸೇನ್. ಹೆಂಗನಿರ ಅದು ಬೆರ್ನದ ಹಾಕನದ? ಹುಸೇನ್ ಚೆಲ್ಲಿರಿ. ಹಾಂ, ಆಲೋಚನೆ ಮಾಡೋದು, ಆಲೋಚನೆ ಬರುವುದಾ? ಯಾರು ಮಾಡೋದು? ಎಂತ ಚಪಾತಿ ಮಾಡೋದು ಅದು? ನಾನು ಹೀಗೆ ಹೇಳುವಾಗ ನಿಮ್ಮನ್ನು ಡೋಂಗಿ ಮಾಡ್ತೇನೆ ಅಂತ ಗ್ರಹಿಸಬಾರ್ದು. ನಿಮಗೆ ಆಲೋಚನೆ ಮಾಡಲಿಕ್ಕೆ ಒಂದು ಐಡಿಯಾ ಕೊಡೋದು ನಾನು, ಕರೆಕ್ಟಾ? ಹಾಂ, ಕ್ಲಾಸ್ ಮಾಡುವಾಗ ನನಗೆ ಹೀಗೆ ಮಾಡ್ಬೋದು. ಮನುಷ್ಯನ ಮೆದುಳು ಅಂದರೆ ಒಂದು ರಾಸಾಯನಿಕ ವ್ಯವಸ್ಥೆ. ಅದರಲ್ಲಿ ಮಡಿಕೆಗಳು ಇರುತ್ತವೆ. ಅದರಲ್ಲಿ 3 ವಿಧವಾದಂತಹ ನರ್ವ್ ಸಿಸ್ಟಮ್ ಇದೆ. ಹೀಗೆ ಪಾಠ ಮಾಡಿದರೆ ನೀವೆಂತ ಹೇಳ್ತೀರಿ? ಈ ಮೂಜಿ ಕಾಯಿಸ್ತಾ ಏನ ಯಪ್ಪ ಮುಗಿ ಪುಣ ಅಲ್ಲ, ఆయన ಸಾವು ಮಾರ ಅಂತ ಹೇಳೋದಿಲ್ಲ. ಒಂದು ಮಾತಾಡಿದಾಗ ಇರಬೇಕು, ಬೇಡನಾ? ಮತ್ತೆ ಒಂದು ಕುಶಾಲ ಆಗಬೇಕು ಸಾಯಂಕಾಲದವರೆಗೆ. ಇವತ್ತು ಹೇಗೂ ನಿಮ್ಮ ಮಾಸ್ಟರ್ ಹೇಳಿದ್ದಾರೆ, ಮಕ್ಕಳಿಗೆ ಪಾಠ ಇಲ್ಲ, ಮತ್ತೆ ಇದೇ ಪಾಠ. ನಿನ್ನೆ ಸಹ ನಿಮ್ಮನ್ನು ಬೇಗ ಬಿಟ್ಟಿದ್ದಾರೆ, ಬಿಡಲಿಲ್ಲ? ನಿಮ್ಮ ದೇಶ ಅಲ್ವ ಅಲ್ಲ, ಒಂದು ಖುಷಿ. ಆಯ್ತು. ಈಗ ನೀವು ಯೋಚನೆ ಮಾಡಬೇಕು, ಥಿಂಕ್ ಮಾಡಬೇಕು. ಯು ನೀಡ್ ಟು ಥಿಂಕ್. ನಾನು ನಿನ್ನೆ ಸಹ ಕೇಳಿದೆ, ನನಗೆ ಇಂಗ್ಲೀಷ್ನಲ್ಲಿ ಪಾಠ ಮಾಡಲಿಕ್ಕೆ ಬಿಡಿರ ಅಂತ. ನಿನ್ನೆಯೂ ಮಕ್ಕಳು ಬಿಡಲಿಲ್ಲ. ಇವತ್ತಾದರೂ ಮಾಡಲಾ? ಹಾಂ, ನೀವು ಹಾಗೆ ನಾನು ಗ್ರಹಿಸಿದ್ದೇನೆ. ಇವತ್ತು ಹೀಗೆ ಮಾಡ್ತೀರಿ ನೀವು. ಇಂಗ್ಲೀಷಲ್ಲಿ ಪಾಠ ಮಾಡಿದರೆ ಒಂದು ಸುಲಭ ಉಂಟು. ಎಂತ ಗೊತ್ತುಂಟಾ? ನನಗೆ ಸಹ ಗೊತ್ತಾಗೋದಿಲ್ಲ, ಕೂತವರಿಗೂ ಆದರೂ ಸಹ ಕೆಲವು ಒಂದು ಕಡೆಯಲ್ಲಿ ಕ್ಲಾಸ್ ಆಯಿತು. ನನ್ನ ಫ್ರೆಂಡ್, ಆ ಜನ PG ಪ್ಲಸ್ HRD ಪರ್ಸೋನಲ್, ಪ್ರಭು ಅಂತ ಹೆಸರು. ನಾನು ಸ್ವಲ್ಪ ಕ್ಲಾಸ್ ಮಾಡಲಿಕ್ಕೆ ನಿಮ್ಮೊಟ್ಟಿಗೆ ಸೇರಿ ಕಲಿತೇನೆ ಹೇಳಿದ. ಆಯಿತು ಮಾರೆ ಬಾ ಹೇಳಿದೆ. 2 ದಿವಸದ ಕ್ಲಾಸು. ಒಬ್ಬ ಮನುಷ್ಯ, ಅವ ಲೆಕ್ಚರರ್ ಅಂತೆ. ಅವ ಗಳಿಗೆ ಬಂದು ನನ್ನ ಹತ್ರ ಮಾತಾಡೋದು. ಸರ್, ಆ್ಯಕ್ಚುಲಿ ಸಿ ವೆನ್ ಚಿಲ್ಡ್ರನ್ ಗೆಟ್ಟಿಂಗ್ ಅಲಾಂಗ್ ವಿತ್ ಅಸ್ ಅಂತ. ಆಯ್ತಾಯ್ತು. ನನಗೆ ಕ್ಲಾಸಿನಲ್ಲಿ ಮಾತಾಡಲಿಕ್ಕೆ ಬರ್ತದೆ. ಪುನಃ ಊಟದ ಟೈಮಿನಲ್ಲಿ ಸೇವನ ಹತ್ರ ಮಾತಾಡಬೇಕು. ನಾನು ಅದಕ್ಕೊಂದು ಐಡಿಯಾ ಕಂಡಿರ್ತೇನೆ. ಹೇಗೆ ಗೊತ್ತುಂಟ? ಯಾರಾದರೂ ಹೀಗೆ ಮಾತಾಡಿದ್ರೆ ಹೀಗೆ ಹೇಳ್ತಾ ಇರೋದು. ಅದು ಎಂಥದ್ದೊಂದಿಲ್ಲ, ಎಲ್ಲದಕ್ಕೂ ಆಗ್ತದೆ. ಅವ್ರು ಎಂತ ಹೇಳಿದ್ರು ಸರ್? ಹಾಗೆ ಮಾಡ್ತಾ ಇರೋದು. ಮಾಡಿದೆ ಸುಮಾರು ಮಾಡಿದೆ. ಒಂದು ಭಯಂಕರ ಪ್ರಶ್ನೆ ಅಂತ, ಮಕ್ಕಳು ಹಠ ಮಾಡೋದು ಯಾಕೆ? ಅವರಲ್ಲಿ ಇಂಟರ್ನಲ್ ಸೈಕಲಾಜಿಕಲ್ ಪ್ರಾಸೆಸ್ ಇನ್ ಚಿಲ್ಡ್ರನ್ ಅಂತೆಲ್ಲ ಹೇಳ್ತಾನೆ ಇವ. ನಾನು ಎಂತ ಮಾಡ್ತಲೆಗೆ ಹೋಗಲಿಲ್ಲ. ಅಯ್ಯ ಅಂತ ಹೇಳಿದೆ. ಈಗ ನಿಂತ ದ್ಯಾಟ್ ಈಸ್ ಲಿಟ್ಲ್ ಬಿಟ್ ಡಾಂಡಿಗೇಟಿಂಗ್ ಅಂತ ಹೇಳಿದೆ. ಅವನಿಗೆ ಈ ಡಾಂಗಿಗೇಟಿಂಗ್ ಅಂದ್ರೆ ಎಂತ ಅಂತ ಗೊತ್ತಿಲ್ಲ. ಈ ವರ್ಡ್ ಬೇಕಲ್ಲ ಮಾತಾಡ್ಬೇಕಾದ್ರೆ. ಇಟ್ ಈಸ್ ಡಾಂಗಿಗೇಟಿಂಗ್ ಅಂತ ಅಂತ ಅಡ್ಜಸ್ಟ್ ಮಾಡಿ ಸೀದಾ ಆಚೆ ಹೋದ. ಈ ಪ್ರಭು ಇದ್ದಾನಲ್ಲ ನನ್ನ ಶಿಷ್ಯ, ಅವ ಕೇಳಿದ ನನ್ನ ಹತ್ರ, ಸರ್ ಅದು ಹೊಸ ವರ್ಡ್ ಅಲ್ಲ ಅದು. ಯಾವುದು ಪ್ರಭುಗಳೇ? ಅದು ಡಾಂಗಿಗೇಟಿಂಗ್. ನಿಮ್ಮ ಕರ್ಮ ಹೊಸತು. ತುಳುವಿನಲ್ಲಿ ಡೋಂಗಿಂತ ಇಲ್ವ? ಅದೇ ಅದು ಡಾಂಗಿಗೇಟಿಂಗ್. ನಂಬಿದ್ದೆ ಅಲ್ಲ ಮಾರ್ರೆ ಮನುಷ್ಯ. 100 ಇಟ್ಸ್ ಓಕೆ ಹೀಗೆ ಹೇಳಿದ್ದಾನೆ. ಪ್ರಭುವಿಗೆ ಸಾಧಾರಣ ಸಂಜೆವರೆಗೆ ನೆಗೆದಿರಲಿಲ್ಲ. ಅಲ್ಲ, ನೀವು ಈಗೂ ಮಾತಾಡ್ತಾರೆ, ಮತ್ತೆಂತ ಸಾಯುದು ನಾನು? ನೀವು ಹುಚ್ಚನಾಗೆ ಮಾತಾಡ್ತಾ ಇದ್ರೆ. ಯೋಚನೆ ಮಾಡಲಿಕ್ಕೆ ಒಂದು ಭಾಷೆ ಇರಬೇಕು, ಕರೆಕ್ಟಾ? ನಿಮ್ಮ ಆರ್ಟ್ಸಿನ ಕಾಂಬಿನೇಷನ್ ಯಾವುದು ಮರ? ಯಾವುದೆಲ್ಲ ಡಿಸಿಪ್ಲಿನ್ ಯಾವುದು? ಹಿಸ್ಟ್ರಿ, ಎಕನಾಮಿಕ್ಸು,
ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸು, ಸೋಷಿಯಾಲಜಿ. ವಾಟ್ ಈಸ್ ಸೋಷಿಯಾಲಜಿ? ನಿಮಗೆ ಸಿಲೆಬಸ್ ಇರೋದು ಕನ್ನಡದಲ್ಲೇ ಇಂಗ್ಲೀಷಲ್ಲೇ? ಒಟ್ಟು ನನ್ನನ್ನು ಒಂದು ಲಗಡೆ ತೆಗಿಲಿಕ್ಕೆ ರೆಡಿಯಾಗಿದ್ದೀರಿ ನೀವು. ಸಮಾಜಶಾಸ್ತ್ರ ಎಂದರೇನು? ನನಗೆ ಅಂತ ಗೊತ್ತಿಲ್ಲ ಅಂದರೆ ಸಿದ್ಧ ನೀವು ಅಂತ ಕೇಳ್ತೇನೆ ನಾನು. ಸಮಾಜಶಾಸ್ತ್ರ ಎಂದರೇನು? ನೀನು ಬೇಯಿಸ್ಯಾನ ಅಷ್ಟು ಬೇಗ? ಇಲ್ಲಿ ಯಾರು ಪಿ ಯು ಸಿ ಅವ್ರು ಯಾರಿದ್ದೀರಿ? ಯಾರು ಕೈ ಎತ್ತದಿಲ್ಲ ಈಗ. ಯಾಕೆ ಗೊತ್ತುಂಟ? ಕೈ ಎತ್ತಿದ್ರೆ ಕೇಳ್ತಾರಲ್ಲ, ಅದಕ್ಕೆ ಕೈ ಎತ್ತದಿದ್ರು. ನಾನು ಈಗ ಹಾಜರಿ ಪಟ್ಟಿ ತಂದು ಅದರಲ್ಲಿ ಓದಿ ನಿಮ್ಮನ್ನು ಕೈ ಎತ್ತಿರ್ತಾರೆ. ಆಹಾ, ಯಾರು? ಸಮಾಜಶಾಸ್ತ್ರ ಎಂದರೇನು? ಸೋಷಿಯಾಲಜಿ. ಸೋಷಿಯೋ ನೀನೆಂತ ನನಗೆ ಬಾಣ ಬಿಡುದ? ಆಯ್ತು, ಸಾಕು ಇಷ್ಟು ನೆಗಾಡೋದೊಂದು. ಇದು ಸಮಾಜಶಾಸ್ತ್ರ, ಸೋಷಿಯಾಲಜಿ, ಆ ಪದ ಎಲ್ಲಿಂದ ಬಂದಿದೆ? ಲ್ಯಾಟಿನ್ ವರ್ಡ್ ಸೋಷಿಯಾಲಜಿ. ಗ್ರೀಕ್ ಮತ್ತು ಲ್ಯಾಟಿನ್ ಪದಗಳು, ಗ್ರೀಕ್ ಮೇನ್ ಆಗಿ ಗ್ರೀಕ್ ವರ್ಡ್. ಯಾವುದನ್ನೇ ತಗೊಳ್ಳಿ ನೀವು, ಆಂಥ್ರೋಪಾಲಜಿ, ಸೋಷಿಯಾಲಜಿ, ಝುವಾಲಜಿ, ಎಂಥದ್ದು ತಗೊಳ್ಳಿ, ಅಲ್ಲಿ ಪೂರ್ವ ಪದ ಅಂದರೆ ಮೊದಲಿನ ಶಬ್ದ, ದ ವರ್ಡ್ ಇಸ್ ಡಿರೈವ್ಡ್ ಫ್ರಮ್ ದಿ ಗ್ರೀಕ್ ಆರ್ ಲ್ಯಾಟಿನ್ ವರ್ಡ್. ಗ್ರೀಕ್ ಅಥವಾ ಲ್ಯಾಟಿನ್ ಪದದಿಂದ ಬಂದಿದೆ, ಸರಿಯಾ? ಈಗ ಇದರ ಅರ್ಥ ಏನು? ಗ್ರೀಕ್ ಅಥವಾ ಲ್ಯಾಟಿನ್ನಿಂದ ಬಂದಿದೆ ಅಂತ ಹೇಳುವಾಗ ನಾವು ಏನಂತ ಅರ್ಥ ಮಾಡಬೇಕು? ಆ ಭಾಷೆ ಅಷ್ಟು ಬೆಳೆದಿರಬೇಕು, ಕರೆಕ್ಟಾ? ಇಲ್ಲದಿದ್ದರೆ ಅಲ್ಲಿಂದ ಬರೋದು ಹೇಗೆ? ಆ ಲ್ಯಾಂಗ್ವೇಜ್ ಅಷ್ಟು ಬೆಳೆದಿರಬೇಕು, ಸರಿಯಾ? ಆ ಲ್ಯಾಂಗ್ವೇಜ್ ಅಷ್ಟು ಬೆಳೆದಿದೆ ಅಂದರೆ ಏನರ್ಥ ಅದಕ್ಕೆ? ಅಲ್ಲಿ ಚಿಂತಕರು ಇದ್ದರು ಅಂತ ಅರ್ಥ, ಕರೆಕ್ಟಾ? ಚಿಂತಕರಲ್ಲಿ ಇರಬೇಕು, ಯೋಚನೆ ಮಾಡುವವರಲ್ಲಿರಬೇಕು. ಒಂದು ಹೊಸ ಪದ ಬೇಕು ಅಂದರೆ ಏನು ಮಾಡೋದು? ಒಂದು ಹೊಸ ವರ್ಡ್ ಬೇಕು. ನಿಂಗೆ ಎಂಥದ್ದು ಹೇಳೋದು ಅಂತ ಗೊತ್ತಾಗೋದಿಲ್ಲ, ಅದಕ್ಕೆ ವರ್ಡನ್ನು ಸೃಷ್ಟಿ ಮಾಡಬೇಕು. ದಿಸ್ ಇಸ್ ಕಾಲ್ಡ್ ಕಾಯಿನಿಂಗ್ ದ ವರ್ಡ್. ಎಂಥದ್ದು? ಕಾಯಿನಿಂಗ್ ದ ವರ್ಡ್. ಶಬ್ದಗಳನ್ನು ಟಂಕಿಸುವುದು ಅಂತ ಕರಿತೇವೆ ನಾವು. ಟಂಕಸಾಲೆ ಅಂದರೆ ಮೊದಲು ಈ ದುಡ್ಡನ್ನೆಲ್ಲ ರೆಡಿ ಮಾಡಲಿಕ್ಕೆ ನಾಣ್ಯ ಉಂಟಲ್ಲ, ನಾಣ್ಯ ರೆಡಿ ಮಾಡಲಿಕ್ಕಿದ್ದ ಜಾಗಕ್ಕೆ ಟಂಕಸಾಲೆ ಅಂತ ಹೆಸರು. ಕಾಯಿನಿಂಗ್ ದ ವರ್ಡ್. ಕಾಯಿನಿಂಗ್ ದ ವರ್ಡ್ ಮೀನ್ಸ್ ಯು ಆರ್ ಕ್ರಿಯೇಟಿಂಗ್ ಎ ವರ್ಡ್. ನೀವೊಂದು ಶಬ್ದ ಫೋನಿಸುವುದು ಅಂದ್ರೆ ಎಂಥದ್ದು? ಫೋನಿಸುವುದು, ಫೋನ್ ಮಾಡೋದು ಅಂತ ಅಲ್ವಾ? ಫೋನಿಸುವುದು ಅಂತ ಪದವೇ ಇರಲಿಲ್ಲ, ಯಾರೊಬ್ಬ ರೆಡಿ ಮಾಡಿದ್ದು. ಅವರು ಏನು ಮಾಡ್ತಾ ಇದ್ದಾರೆ? ಅವರು ಫೋನಿಸ್ತಾ ಇದ್ದಾರೆ. ಫೋಣಿಸುವುದಲ್ಲ, ಫೋನಿಸುವುದು. ಸೊ ದ್ಯಾಟ್ ಹೀಗೆ ಶಬ್ದಗಳನ್ನು ತಯಾರು ಮಾಡ್ತಾ ಹೋಗ್ತೇವೆ ನಾವು ನಮ್ಮ ಅಗತ್ಯಕ್ಕೆ ಅನುಸಾರವಾಗಿ, ಕರೆಕ್ಟಾ?